ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗಿ ಬಂದ್ಬಿಟ್ರೆ ಏನಾಗ್ಬಿಡ್ತಿತ್ತು? ಏನು ಅಕ್ರಮ ನಡೀತಿತ್ತ? ನೋಡಿ, ಕಾಂಗ್ರೆಸ್ ಈಗ ಇದಕ್ಕೆ ಒಂದು ಟಾಂಗ್ ಕೊಡ್ತಾ ಇದೆ. ಏನಂತ? ನೀಟ್ ಪರೀಕ್ಷೆ ಬರೆಯೋಕ್ಕಾಗದೆ ವಿದ್ಯಾರ್ಥಿಗಳು ಕಣ್ಣೀರಾಗ್ತಿದ್ದಾರೆ ಅಂತ ತೇಜಸ್ವಿ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಡ್ತಾ ಇರೋದು. ಬಿಜೆಪಿ ನಾಯಕರಿಂದ ನಾವು ಪಾಠ ಕಲಿಯೋ ಅಗತ್ಯ ಇಲ್ಲ. ಅವತ್ತು 22 ಲಕ್ಷ ವಿದ್ಯಾರ್ಥಿನಿಯರಿಗೆ ಮೋಸ ಆದಾಗ ಎಲ್ಲಿದ್ರು? ಅವ್ರು ಮಾಡಿದ್ರು ಅಂತ ನೀವು ಮಾಡಿದ್ರ? 22 ಲಕ್ಷ ವಿದ್ಯಾರ್ಥಿನಿಯರಿಗೆ ಮೋಸ ಆದಾಗ ಯಾಕೆ ಮಾತಾಡ್ಲಿಲ್ಲ? ತೇಜಸ್ವಿ ಸೂರ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು, ಅದು ಬಿಟ್ಟಾಕಿ ನೀವು ಮಾಡಿದ ತಪ್ಪಿಗೆ ಏನು ಉತ್ತರ ಅಂತಂದ್ರೆ ಇಲ್ಲ. ಅವ್ರು ಮಾಡ್ಲಿಲ್ವಾ ಅಂತ ಕೇಳದೆ ಜಾಯಮಾನ ಆಗೋಗಿದೆ ರಾಜಕಾರಣಿಗಳದ್ದು. ಹಿಂಗ್ ಮಾಡ್ಬಿಟ್ರಲ್ಲ ಸಾರ್ ಅಂತ ಕೇಳಿದ್ರೆ ಅವ್ರು ಮಾಡ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನೇ ಮತ್ತೆ ಕೇಳೋದು. ಪ್ರಿಯಾಂಕ್ ಖರ್ಗೆ ಈಗ ತಿರುಗೇಟು ಕೊಟ್ಟಿದ್ದಾರೆ ನೋಡಿ. ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ, ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರಲಿಕ್ಕೆ ಆಗಿಲ್ಲ, ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ಬರು ಮಾಗಡಿಯಿಂದ ಬರ್ತಾಯಿದ್ರು, ಮಾಗಡಿನಲ್ಲಿತ್ತ ನಮ್ಮದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ಬರು ಹಳೆಯ ಹಾಲ್ ಟಿಕೆಟ್ ತಂದಿದ್ದು, ಇನ್ನೊಬ್ಬರು ಆರ್ ಟಿ ನಗರಿಂದ ಬರ್ತಾಯಿದ್ರು ಅಂತ ಇದೆ. ಆಮೇಲೆ ನೀಟ್ದ ಭಾಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆಗೆ ಗೇಟ್ ತೆಗಿತಾರೆ, 1:15 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ಕು ಕೂಡ ಹಾಕೋಬೇಕು ಅಂತ ಇದೆ. ಭಾಳ ಸ್ಪಷ್ಟವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ 140 ಜನ ಆ್ಯಬ್ಸೆಂಟ್ ಇದ್ದರು. ಅವರೆಲ್ಲ ಹೆಂಗೆ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದರೆ ಸರಿಯಾಗಿ ಮಾಡಿ, ಲಾಜಿಕಲ್ಲಾಗಿ ಮಾಡಿ. ಮತ್ತು ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರಲಿಕ್ಕೆ ಆಗಿಲ್ಲ. ಅದಕ್ಕೆ BJP ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿರ್ಬೋದು, ದೊಂಬಿವಿಲಿನಲ್ಲಿರ್ಬೋದು, ಅಲ್ಲಿ ಬರಲಿಕ್ಕಾಗಿಲ್ಲ. ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UPನಲ್ಲಿ ಟ್ರೈನ್ ಲೇಟಾಗಿ ಬಂತು ಅಂದ್ಬಿಟ್ಟು ಹೈಕೋರ್ಟು 9 ಲಕ್ಷ ಅವರಿಗೆ ಫೈನ್ ಹಾಕಿದ್ದಾರೆ. ರೈಲ್ವೇಸಿಗೆ ರಾಜೀನಾಮೆ ಕೊಡಿಸ್ರ ನೀವು? ಅಶ್ವಿನಿ ವೈಷ್ಣವ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡಿಸ್ರ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡ್ಬೋದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳು ಎಕ್ಸಾಮಿನೇಷನ್ ಸೆಂಟರ್ಗೆ ಕರೆಕ್ಟ್ ಟೈಮಲ್ಲಿ ಹೋಗ್ದಲೆ ಒಂದು ಬಹಳ ದೊಡ್ಡ ಒಂದು ಅವಾಂತರ ಮಾಡಿದ್ದಾರೆ. ನಿನ್ನೆ ನಿಮ್ಮ ಟಿವಿ ಚಾನೆಲ್ಗಳಲ್ಲೇನೆ ಮಕ್ಕಳು ಅಳೋತ್ತದ್ದು, ತಂದೆ ತಾಯಿಗಳ ಆಕ್ರೋಶ, ಎಕ್ಸಾಮಿನೇಷನ್ ಸೆಂಟರ್ಗೆ ಮಕ್ಕಳನ್ನ ಬಿಡದಲೆ ಅವರು ಬಾಗ್ಲಾಕಿ ಅಂಗ್ಲಾಚ್ಕೊಂಡು ಒಳಗಡೆ ಬಿಡೋದಕ್ಕೆ ಹೆಂಗೋ ಮಾಡ್ತಾ ಇದ್ದಂತ ಪ್ರಯತ್ನ, ಇದೆಲ್ಲ ಬಂದಿದೆ. ಒಂದು ಮಗು ಒಂದು ಪರೀಕ್ಷೆಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಂತ ಟೈಮ್ನಲ್ಲಿ, ಅದರಲ್ಲೂ ಈ ಸತಿ ಮರುಪರೀಕ್ಷೆ, ಇನ್ನೊಂದು ಸ್ಟ್ರೆಸ್, ಇದೆಲ್ಲ ಇರುವಂತ ಟೈಮ್ನಲ್ಲಿ ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂತ ದಿವಸನಾದ್ರೂ ನಾವು ನಮ್ಮ ರಾಜಕೀಯನ ಒಂದ್ ದಿವಸ ಬದಿಗಿಡ್ತೀವಿ. ನಿನ್ನೆ ಅಧಿಕಾರ ತಗೊಳ್ದಲೆ BK ಹರಿಪ್ರಸಾದ್ ಅವರು ಇವತ್ತು ತಗೊಂಡಿದ್ರೆ ಏನು ಭೂಮಿ ಬಾಯಿ ಬಿಡ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಒಂದೇ ಒಂದ್ ದಿವಸ ಅವ್ರು ಅಕಾಮಡೇಟ್ ಮಾಡಿದಿದ್ರೆ ಮಕ್ಕಳಿಗೆ ಕೊಟ್ಟಂತ ಈ ಸ್ಟ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರ್ತಿತ್ತು.